ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಎಂದ ಡಿಕೆ ಶಿವಕುಮಾರ್. ಮತ್ಯಾರ ಆಸ್ತಿಯಪ್ಪ ಅಂದ ಶೋಭಾ ಕರಂದ್ಲಾಜೆ. ವಿವಾದಗಳ ಮೇಲೆ ವಿವಾದ ಮಾಡಿಕೊಳ್ತಿರುವ ಡಿಕೆ ಶಿವಕುಮಾರ್. ಯಾಕೋ ಡಿಕೆ ಶಿವಕುಮಾರ್ ಅವರ ಟೈಮ್ ಸರಿಯಿಲ್ಲ ಅಂತ ಕಾಣುತ್ತೆ. ದಿನದಿಂದ ದಿನಕ್ಕೆ ಏನು ಮಾತಾಡಿದ್ರು ವಿವಾದ, ಅಥವಾ ಇವರು ಮಾತಾಡಿರೋದು ಎಲ್ಲದನ್ನ ವಿವಾದ ಮಾಡ್ತಿದ್ದಾರೋ ಗೊತ್ತಿಲ್ಲ. ಮೊನ್ನೆಯಷ್ಟೇ ಸದನದಲ್ಲಿ RSS ಗೀತೆಯನ್ನ ಹಾಡಿ ಕ್ಷಮೆಯನ್ನ ಕೇಳಿದ್ರು ಡಿಕೆ ಶಿವಕುಮಾರ್ ಅವರು. ಈಗ ಚಾಮುಂಡಿ ತಾಯಿ ನಾಡದೇವಿ ವಿಷಯದಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರ ಆಡಿದ ಮಾತು ಈಗ ಭಾರಿ ವಿವಾದಕ್ಕೆ ಕಾರಣವಾಗಿದೆ. ಚಾಮುಂಡೇಶ್ವರಿ ತಾಯಿ ನಾಡದೇವಿ ಪ್ರಾರ್ಥನೆಯೂ ಕೂಡ ಯಾರೊಬ್ಬರ ಸ್ವತ್ತಲ್ಲ ಅಂತ ಹೇಳಿದ್ದೆ ಈಗ ಬಿಜೆಪಿಗೆ ಅಸ್ತ್ರವಾಗಿದೆ. ಚಾಮುಂಡೇಶ್ವರಿ ದೇವಿ ಎಲ್ಲ ಧರ್ಮದವರಿಗೂ ಆಶೀರ್ವಾದ ಮಾಡುವಂತಹ ದೇವರು. ರಾಜವಂಶಸ್ಥರು ಹಾಗೂ ನಂತರ ಬಂದ ಸರ್ಕಾರಗಳು ಚಾಮುಂಡಿ ತಾಯಿಯನ್ನ ನಾಡದೇವಿ ಅಂತ ಕರೆದಿವೆ. ಈ ದೇಗುಲ ಸಾರ್ವಜನಿಕರ ಆಸ್ತಿ. ನಾಡಧ್ವಜ, ನಾಡದೇವಿ, ರಾಷ್ಟ್ರಧ್ವಜ ಹಾಗೂ ದೇವರಿಗೆ ಜಾತಿ ಧರ್ಮ ಬಣ್ಣ ಯಾವುದು ಕೂಡ ಇರೋದಿಲ್ಲ. ನಾಡದೇವಿಯ ದೇವಸ್ಥಾನಕ್ಕೆ ಕೇವಲ ಹಿಂದೂಗಳು ಮಾತ್ರ ಬರಬೇಕು ಅನ್ನುವ ನಿಯಮ ಏನಾದರೂ ಇದೆಯಾ ಅಂತ ಮಾಧ್ಯಮಗಳಿಗೆ ಪ್ರಶ್ನೆ ಮಾಡಿ ದಸರಾ ಉದ್ಘಾಟಕಿ ಬಾನು ಮುಸ್ತಾಕ್ ಅವರ ಪರ ನಿಂತರು ಡಿಕೆ ಶಿವಕುಮಾರ್ ಅವರು. ಚಾಮುಂಡಿ ಬೆಟ್ಟ ಹಿಂದೂಗಳಿಗೆ ಸೇರಿದ್ದಲ್ಲ ಅಂತ ಹೇಳಿದ ಡಿಕೆ ಶಿವಕುಮಾರ್ ಅವರ ಈ ಮಾತು ಈಗ ರಾಜ್ಯದಲ್ಲಿ ಭಾರಿ ಸಂಚಲನವೇ ಸೃಷ್ಟಿ ಮಾಡಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅಂದಮೇಲೆ ಮತ್ಯಾದಪ್ಪ ಅಂತ ಪ್ರಶ್ನೆ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಬಾನು ಮುಸ್ತಾಕ್ ಅವರು ಚಾಮುಂಡಿ ಬೆಟ್ಟವನ್ನ ಹತ್ತಬಾರದು. ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆಗೆ ಅವರಿಗೆ ನೀಡಿರುವ ಆಹ್ವಾನವನ್ನ ಕೂಡಲೇ ವಾಪಸ್ ಪಡೀಲೇಬೇಕು ಅಂತ ಆಗ್ರಹ ಮಾಡಿದ್ದಾರೆ ಶೋಭಾ ಕರಂದ್ಲಾಜೆ ಅವರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಡಿಕೆ ಶಿವಕುಮಾರ್ ಅವರು ಚಾಮುಂಡೇಶ್ವರಿ ಎಲ್ಲ ವರ್ಗದವರಿಗೂ ಆಶೀರ್ವಾದ ಮಾಡುವಂತಹ ದೇವರು. ರಾಜವಂಶಸ್ಥರು ಹಾಗೂ ನಂತರ ಬಂದ ಸರ್ಕಾರಗಳು ಚಾಮುಂಡಿ ತಾಯಿಯನ್ನ ನಾಡದೇವಿ ಅಂತ ಕರೆದಿದ್ದಾರೆ. ಇದು ಸಾರ್ವಜನಿಕರ ಆಸ್ತಿ. ನಾಡಧ್ವಜ, ನಾಡದೇವಿ, ರಾಷ್ಟ್ರಧ್ವಜ ಹಾಗೂ ದೇವರಿಗೆ ಜಾತಿಯ ಧರ್ಮ ಕಟ್ಟೋದು ಬೇಡ ಅಂತ ಶೋಭಾ ಕರಂದ್ಲಾಜೆಗೆ ಕೌಂಟರ್ ಕೊಟ್ಟರು. ಇದಕ್ಕೆ ಮತ್ತೆ ಕೌಂಟರ್ ಕೊಟ್ಟ ಶೋಭಾ ಕರಂದ್ಲಾಜೆ ಅವರು ಸದನದಲ್ಲಿ RSS ಗೀತೆ ಆಡಿದ್ದಕ್ಕೆ ಡಿಕೆ ಶಿವಕುಮಾರ್ ಅವರಿಗೆ ಹೈಕಮಾಂಡ್ನಿಂದ ಛೀಮಾರಿಯಾಗಿದೆ. ಅದೇ ಕಾರಣಕ್ಕೆ ಈಗ ಹಿಂದೂಗಳ ವಿರುದ್ಧ ಷಡ್ಯಂತ್ರ ಮಾಡ್ತಿದ್ದಾರೆ. ಹಿಂದೂಗಳಿಗೆ, ಹಿಂದೂ ದೇವಸ್ಥಾನಗಳಿಗೆ ಅಪಮಾನಿಸುವ ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಸಚಿವರು ಮಾತನಾಡ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರೇ, ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅಂತ ಹೇಳೋದಕ್ಕೆ ನೀವ್ ಯಾರು ಅಂತ ಖಡಕ್ ಕೌಂಟರ್ ಕೊಟ್ಟರು ಶೋಭಾ ಕರಂದ್ಲಾಜೆ ಅವರು. ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅಂತ ಹೇಳಿದ್ದ ಡಿಕೆ ಶಿವಕುಮಾರ್ ಅವರು ವಿವಾದವಾಗ್ತಿದ್ದಂತೆ ವಿಷಯ ಮತ್ತೆಲ್ಲೋ ಹೋಗಿ ಮತ್ತೆ ವಿವಾದ ಆಗ್ಬಾರ್ದು ಅಂತ ಸೈಲೆಂಟ್ ಆಗಿ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸತ್ಯ ಹೇಳಿದ್ರೆ ಕೆಲವರು ಸಹಿಸೋಲ್ಲ, ಹೀಗಾಗಿ ನಾನು ಮಾತನಾಡದಿರುವುದೇ ಉತ್ತಮ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ರು. ದಸರಾ ಉದ್ಘಾಟನೆಗೆ ಬಾನು ಮುಸ್ತಾಕ್ ರವರನ್ನ ನೇಮಕ ಮಾಡಿದಾಗಲೇ ಕೆರಳಿಕೆಂಡವಾಗಿದ್ದ ಬಿಜೆಪಿಗೆ ಈಗ ಆ ವಿಷಯಕ್ಕೆ ಬೆಂಕಿಗೆ ತುಪ್ಪ ಸುರಿಯುವಂತೆ ಡಿಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಹಿಂದೂಗಳ ಸ್ವತ್ತಲ್ಲ ಅಂತ ಹೇಳಿರೋದು ಈಗ ಬಿಜೆಪಿಗೆ ಮತ್ತೊಂದು ಅಸ್ತ್ರವಾಗಿಸಿದೆ. ಇನ್ನು ಕೆಲವೇ ದಿನಗಳಲ್ಲಿ ದಸರಾ ಉತ್ಸವಗಳು ನಡೆಯಲಿವೆ. ಆದರೆ ರಾಜಕೀಯ ಕೆಸರೆರಚಾಟದಲ್ಲಿ 2025ರ ಈ ದಸರಾ ಮಹೋತ್ಸವ ಮಿಂದೆಳ್ತಿರುವುದಂತೂ ನಿಜ. ಡಿಕೆ ಶಿವಕುಮಾರ್ ಅವರ ಚಾಮುಂಡಿ ಬೆಟ್ಟದ ಈ ವಿವಾದದ ಹೇಳಿಕೆಯನ್ನ ರಾಜಮಾತೆ ಪ್ರಮೋದದೇವಿ ಕೂಡ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಚಾಮುಂಡೇಶ್ವರಿ ದೇವಿಯ ಸುತ್ತ ನಡೆಯುತ್ತಿರುವ ರಾಜಕೀಯ ತೀವ್ರ ಬೇಸರ ತರಿಸಿದೆ ಅಂತ ಪ್ರಮೋದಾದೇವಿ ಒಡೆಯರ್ ಅವರು ಹೇಳ್ಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಹೇಳಿದಂತೆ ಅದು ಹಿಂದೂ ದೇವಸ್ಥಾನಕ್ಕೆ ಸೇರಿದ್ದಲ್ಲ ಅನ್ನೋದಾಗಿದ್ದರೆ ಆ ದೇವಸ್ಥಾನವನ್ನ ಎಂದಿಗೂ ಮುಜರಾಯಿ ಇಲಾಖೆಗೆ ವ್ಯಾಪ್ತಿಗೆ ತರುತ್ತಿರಲಿಲ್ಲ ಅಂತ ಕೌಂಟರ್ ಕೊಟ್ಟರು ಪ್ರಮೋದಾದೇವಿ ಅವರು. ಇತ್ತ ಸಿಎಂ ಸಿದ್ದರಾಮಯ್ಯನವರು ಈ ಯಾವುದೇ ವಿವಾದಗಳಿಗೆ ತಲೆ ಕೆಡಿಸಿಕೊಳ್ತಾನೆ ಇಲ್ಲ. ತಾವಾಯ್ತು ತಮ್ಮ ಕೆಲಸ ಆಯ್ತು ಅಂತ ಸರ್ಕಾರದ ಹಲವು ಕಾರ್ಯಕ್ರಮಗಳಲ್ಲಿ ನಿರತವಾಗಿರುವ ಸಿಎಂ ಸಿದ್ದರಾಮಯ್ಯನವರು. ಆದ್ರೆ ಈ ಕಡೆ ಡಿಕೆ ಶಿವಕುಮಾರ್ ಅವರು ಮಾಧ್ಯಮಗಳಿಗೆ ಒಂದಲ್ಲ ಒಂದು ವಿವಾದಾತ್ಮಕ ಹೇಳಿಕೆಗಳನ್ನ ಕೊಡ್ತಾ ತಮಗೆ ತಾವೇ ಕಾಂಟ್ರವರ್ಸಿಯನ್ನ ಕ್ರಿಯೇಟ್ ಮಾಡ್ಕೊಳ್ತಿದ್ದಾರೆ. ಆಗಸ್ಟ್ ಕ್ರಾಂತಿ, ಮುಖ್ಯಮಂತ್ರಿಗಳ ಬದಲಾವಣೆ, ಈ ರೀತಿಯ ಚರ್ಚೆಗಳು ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಆಡುವ ಪ್ರತಿ ಮಾತಿಗೂ ಒಂದೊಂದು ಬೆಲೆ ಇರುತ್ತೆ. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ನೋಡ್ಕೊಂಡು ಮಾತಾಡೋದು ಮುಖ್ಯ ಅಂತಿದ್ದಾರೆ ಕೆಲವು ರಾಜಕೀಯ ಪಂಡಿತರುಗಳು. ಹೀಗೆಲ್ಲ ವಿವಾದಗಳನ್ನ ಮೈ ಮೇಲೆ ಎಳ್ಕೊಂಡ್ರೆ ಪಕ್ಷಕ್ಕೆ ಭಾರಿ ಮುಜುಗರ ಹಾಗೂ ಡ್ಯಾಮೇಜ್ ಆಗೋದಂತೂ ಪಕ್ಕ. ಹಿಂದುತ್ವ ಮತ್ತು ಜಾತ್ಯತೀತತೆ ಈ ಎರಡು ವಿಷಯಗಳ ನಡುವೆ ಡಿಕೆ ಶಿವಕುಮಾರ್ ಅವರು ಕನ್ಫ್ಯೂಸ್ ಆಗಿದ್ದಾರೆ ಅನ್ನೋದು ಕೆಲವರ ವಾದ. ಒಂದು ಬಾರಿ ಹೇಳ್ತಾರೆ ನಾನು ಹಿಂದುತ್ವದ ಪರ ಅಂತ, ಮತ್ತೊಮ್ಮೆ ಹೇಳ್ತಾರೆ ನಾವು ಜಾತ್ಯತೀತದ ನಿಲುವನ್ನು ಹೊಂದಿರುವವರು ಅಂತ. ಈ ಎರಡು ವಿಷಯಗಳ ನಡುವೆ ಗೊಂದಲದಲ್ಲಿರುವ ಡಿಕೆ ಶಿವಕುಮಾರ್ ಅವರು ಆಡುವ ಪ್ರತಿಯೊಂದು ಮಾತು ಕೂಡ ವಿವಾದವಾಗ್ತಿದೆ. ಅದಕ್ಕೆ ಹೇಳೋದು ರಾಜಕೀಯದಲ್ಲಿ ಒಂದು ಸ್ಪಷ್ಟ ನಿಲುವು ಮತ್ತು ಗುರಿ ಇರಬೇಕು ಅಂತ. ಹಿಂದೆಲ್ಲ ಡಿಕೆ ಶಿವಕುಮಾರ್ ಅವರ ಆಡುವ ಪ್ರತಿಯೊಂದು ಮಾತಿಗೂ ಕೂಡ ಗಂಭೀರತೆ ಇರ್ತಿತ್ತು, ಒಂದು ಗಾಂಭೀರ್ಯ ಇರ್ತಿತ್ತು. ಪ್ರತಿಯೊಬ್ಬರು ಕೂಡ ಅವರನ್ನ ಗೌರವಿಸುತ್ತಿದ್ರು. ಆದರೆ ಪಕ್ಷದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇವರ ಮಾತಿಗೆ ಬೆಲೆನ ಕೊಡ್ತಿಲ್ಲ. ಮುಖ್ಯಮಂತ್ರಿ ಬದಲಾವಣೆಯ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಆಡುವ ಪ್ರತಿ ಮಾತು ಹಾಗೂ ನಡೆ ನುಡಿಯ ಮೇಲೆ ಕಣ್ಣಿಟ್ಟಿರುವ ಇನ್ನೊಂದು ಕಾಂಗ್ರೆಸ್ನ ಒಳಗಿನ ವರ್ಗ ಕಾದು ಕೂತಿದೆ ಡಿಕೆ ಶಿವಕುಮಾರ್ ಅವರ ವ್ಯಕ್ತಿತ್ವವನ್ನ ಡ್ಯಾಮೇಜ್ ಮಾಡೋದಕ್ಕೆ. ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು ಮೈಯೆಲ್ಲ ಕಣ್ಣಾಗಿಸಿಕೊಂಡು ರಾಜಕೀಯದಲ್ಲಿ ಇಡುವ ಪ್ರತಿ ಹೆಜ್ಜೆಯನ್ನು
ಮಾತನ್ನ ಯೋಚಿಸಿಯೇ ಇಡಬೇಕಾಗತ್ತೆ. ಆಡುವ ಪ್ರತಿ ಮಾತನ್ನು ಕೂಡ ಸ್ಪಷ್ಟವಾಗಿ ಯೋಚಿಸಿ ಮಾತಾಡಬೇಕಾಗತ್ತೆ. ಇನ್ನೇನು ಕೆಲವೇ ದಿನಗಳಲ್ಲಿ ದಸರಾ ಶುರುವಾಗಲಿದೆ. ಇನ್ನು ಈ ವಿವಾದ ಯಾವ ರೂಪ ಪಡೆಯಲಿದೆ ಅಂತ ಕಾದು ನೋಡಬೇಕು.